ಖಂಡಿತವಾಗ್ಲೂ ನಮ್ಮ ನಾಯಕರು ನನಗೆ ರಾಜಕಾರಣದ ಗುರುಗಳು. ಅವ್ರು ಪಟ್ಟಿರುವಂತ ಅವರ ಹಾದಿ ಏನಿದೆ, ಹೋರಾಟದ ಹಾದಿ ಇಂದ ಬಂದಿರುವಂತವ್ರು. ಅವರು ಒಂದಲ್ಲ ಒಂದೇ ಸಹ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು ಅಂತ ಇತ್ತು. ಇವತ್ತು ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನ ಸ್ವೀಕಾರ ಮಾಡ್ತಿದ್ದಾರೆ. ಅವರಿಗೆ ಈ ಮೂಲಕ ನಮ್ಮ ಇಡೀ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಪರವಾಗಿ ಅಭಿನಂದನೆಗಳನ್ನು. ಖಂಡಿತವಾಗ್ಲೂ ಇದು ಕೇಳೋ ಪ್ರಶ್ನೆನೇ ಅಲ್ಲ. 2 ವರ್ಷನೂ ಪೂರೈಸ್ತಾರೆ. ಮತ್ತೊಮ್ಮೆ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ನಿಮ್ಮ ಕ್ಷೇತ್ರದಲ್ಲಿ ಸ್ಪೆಷಲ್ ಆಗಿ ಒಂದು ಹೋಪ್ ಬಂತಲ್ಲ ನಿಮಗೆ? ಅಲ್ಲ, ನಮಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ್ಲಿಂದಲೂ ಕೂಡ ನಮಗೆ ಶಕ್ತಿಯನ್ನ ತುಂಬ್ತಾ ಇದ್ದಾರೆ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲೂ ಕೂಡ ನಮಗೆ ಮತ್ತಷ್ಟು ಶಕ್ತಿ ಹೆಚ್ಚಾಗಲಿದೆ ಅನ್ನೋದು ನೋಡಿ. ಪಕ್ಷನಿಷ್ಠೆ ಪ್ರತಿಫಲ ಸಿಕ್ಕಿರುವಂತದ್ದು ಅಂದ್ರೆ ಇವತ್ತು ಏನು ಡಿ ಕೆ ಶಿವಕುಮಾರ್ ಸಾಹೇಬ್ರು ಅವರ ಪ್ರಯತ್ನ ಪರಿಶ್ರಮಕ್ಕೆ ಸಿಕ್ಕಿರುವಂತ ಪ್ರತಿಫಲ ಇವತ್ತು ನಮ್ಮಂತ ಎಷ್ಟೋ ಜನಕ್ಕೆ ರಾಜಕಾರಣದಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಾವು ಇವತ್ತು ರಾಜಕಾರಣದಲ್ಲಿ ಇದೀವಿ ಅಂದ್ರೆ ಅದಕ್ಕೆ ಕಾರಣಕರ್ತರೆ ಡಿ ಕೆ ಶಿವಕುಮಾರ್ ಸರ್ ಅವರು. ಅವ್ರು ಪಟ್ಟಿರುವಂತಹ ಕಷ್ಟಕ್ಕೆ, ಅವ್ರು ಮಾಡಿರುವಂತಹ ಹೋರಾಟಕ್ಕೆ, ಪಕ್ಷನ ಒಂದು ಕಡೆ ಗೆಲುವಿನ ಕಡೆಗೆ ಸರ್ಕಾರವನ್ನ ಬರಲಿಕ್ಕೆ ಕಾರಣಕರ್ತರಾಗಿ ಕೆಲಸ ಮಾಡಿದಂತ ಡಿ ಕೆ ಶಿವಕುಮಾರ್ ಸರ್ ಅವರು ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಬಹಳ ಸಂತೋಷ ಇದೆ, ನಮಗಂತೂ ಬಹಳ ಹೆಮ್ಮೆ ಇದೆ, ನಮ್ಗೆ ತುಂಬಾ ಖುಷಿ.